ಮಾತೆತ್ತಿದರೆ ನಿನ್ನೆಯೂ ಕೂಡ ದೇಶದ ಪ್ರಧಾನಮಂತ್ರಿಯನ್ನು ನಿಂದಿಸುವುದನ್ನು ಮಾತ್ರ ಸಿದ್ದರಾಮಯ್ಯನವರು ಮರೆಯಲಿಲ್ಲ. ಮಾತೆತ್ತಿದರೆ ಅಹಿಂದ 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 ಜಪ ಮಾಡ್ತೀರಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾಡ್ತಾರಲ್ಲ, ಹಾಗೆ ಅಹಿಂದ ಜಪ ಮಾಡ್ತೀರಿ. ದೇಶದ ಪ್ರಧಾನಮಂತ್ರಿಗಳೇನು ಬ್ರಾಹ್ಮಣರ? ಅವರು ಕೂಡ ಅಹಿಂದ ಅಲ್ವಾ? ಯಾಕೆ ಅವರು ಅಹಿಂದ ಅಂದ ಮೇಲೆ ಆ ಅಹಿಂದ ವ್ಯಕ್ತಿಯ ಮೇಲೆ ನಿಮಗೆ ಯಾಕೆ ಗೌರವ ಇಲ್ಲ? ನೀವು ಮಾತಿನ ಬರದಲ್ಲಿ, ಅಧಿಕಾರದ ಮದದಲ್ಲಿ ಇನ್ನೊಬ್ಬ ಅಹಿಂದ ನಾಯಕನನ್ನು ನೀವು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಇದು ನಿಮಗೆ ಗೌರವ ಕೊಡ್ತದಾ? ರಾಜ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಜನರು ಇಂಥ ವ್ಯವಸ್ಥೆ ಹೋಗಬೇಕು ಅಂತ ಕಾಯ್ತಿದ್ರು. ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಇಲ್ಲಿ ಉಳಿಯೋದೇ ಇಲ್ಲ. ನಿನ್ನೆಯೂ ಕೂಡ ಹೇಳ್ತಾರೆ ಇನ್ನು 13,000 ಕೋಟಿ ಕೇಂದ್ರದಿಂದ ಬರಬೇಕು. ಯಾವುದು ಬಿಡುಗಡೆ ಮಾಡಿ ನೋಡೋಣ. ನಿಮ್ಮ ಪ್ರತಿ ಪತ್ರಕ್ಕೆ ಉತ್ತರ ಕೊಟ್ಟಿದೆ ಕೇಂದ್ರ ಸರ್ಕಾರ. ನಾನು ಮೊದಲು ಅನೇಕ ಬಾರಿ ಹೇಳಿದ್ದೇನೆ, ನೀವು ಆಪಾದನೆ ಮಾಡೋದನ್ನು ಬಿಡ್ರಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರಬೇಕಾದ ಸಾಮರಸ್ಯ. ಅದನ್ನು ನೀವು ಇಟ್ಕೊಂಡೇ ಇಲ್ಲ. ಕೇವಲ ನಿಂದಿಸಲಿಕ್ಕೆ ಮಾತ್ರ ನೀವು ಪತ್ರಗಳು ಬರೆಯೋದಲ್ಲ. ವ್ಯವಸ್ಥೆ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ನಿಮಗೆ ಬರಬೇಕಾಗಿದ್ದರೆ ಕೇಳೋ ಹಕ್ಕಿದೆ, ಕೇಳಿ. ಮಾತೆತ್ತಿದ್ರೆ ಆಯಿಲ್ ಕಂಪನಿಗಳು 3 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ್ರು. ಅದು ಆಯಿಲ್ ಕಂಪನಿಗಳು. ಯುದ್ಧದ ಕಾರ್ಮೋಡ ಇರುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಹೆಚ್ಚಾದಾಗ ಅವುಗಳನ್ನು ನಿರ್ಧರಿಸ್ತಕ್ಕಂಥದ್ದು ಬೆಲೆ ಏರಿಕೆ ಮಾಡಬೇಕಾ ಬೇಡ ಅಂತ ಆಯಿಲ್ ಕಂಪನಿಗಳು. ಅವು ಸರ್ಕಾರದ ಇದರಲ್ಲಿಲ್ಲ. ಜನರ ಮೇಲೆ ಹೊರೆ ಬೀಳಬಾರ್ದು ಅಂತೇಳಿ ಮೋದಿಯವರೇನು ಮಾಡಿದರು, 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 10 ರೂಪಾಯಿ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿಸಿದ್ರು. ಯಾಕೆ? ಜನರಿಗೆ ಅನ್ಯಾಯ ಆಗಬಾರ್ದು, ತೊಂದರೆ ಮಾಡಬಾರ್ದು ಅಂತ. ತಾತ್ಕಾಲಿಕವಾಗಿ ಯುದ್ಧ ನಿಂತೋಗಿಬಿಟ್ರೆ ಎಲ್ಲವೂ ಸರಿ ಹೋಗ್ತದೆ ಅಂತ. ಅದು ಆಗಲಿಲ್ಲ. ಮತ್ತೆ 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 ಅದು ಹೆಚ್ಚಾಯಿತು. ಆಯಿಲ್ ಸಿಗೋವಂಥದ್ದು ಕಷ್ಟ ಆಯಿತು, ಬೆಲೆ ಏರಿಕೆಗಳು ಆಗೋಯಿತು. ಆಯಿಲ್ ಕಂಪನಿಗಳು ಎಷ್ಟು ಲಾಸನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ, ಅದಕ್ಕೆ ಅವರು ಹೆಚ್ಚು ಮಾಡಿದರು. ಹೆಚ್ಚು ಮಾಡಿದ ತಕ್ಷಣ ಮೋದಿಯವರೇ ಹೆಚ್ಚು ಮಾಡಿಬಿಟ್ರು ಅಂತೇಳಿ ಹೇಳ್ತೀವಿ. ಜನರಿಗೆ ಗೊತ್ತಿದೆ ಅದು ಆಯಿಲ್ ಕಂಪನಿಗಳ ಕೆಲಸ. ಆಯಿತು, ಬೇಸ್ ಪ್ರೈಸ್ ಜಾಸ್ತಿ ಆದಾಗ ನಿಮಗೆ GST ಬರೋದಿಲ್ಲ, KST ಬರುತ್ತೆ. ಒಂದು KST 3 ರೂಪಾಯಿ ಜಾಸ್ತಿ ಆದಾಗ 30% ನಿಮ್ಮ ಟ್ಯಾಕ್ಸ್ ಇದೆ. ಕೇಂದ್ರದ್ದು 11% ಇದೆ, ರಾಜ್ಯದ್ದು 30% ಇದೆ. ಕಡಿಮೆ ಮಾಡಿ, ಅಥವಾ ನಾವು ತಗೊಳ್ಳೋದಿಲ್ಲ. ಈಗ 1 ವರ್ಷಕ್ಕೆ 3 ರೂಪಾಯಿ ಜಾಸ್ತಿ ಆಗಿದ್ದರಿಂದ 1 ವರ್ಷಕ್ಕೆ ರಾಜ್ಯದಲ್ಲಿ 6,000 ಕೋಟಿ ಬೊಕ್ಕಸಕ್ಕೆ ಹಣ ಬರ್ತದೆ. ನಾವು ಅದನ್ನು ತಗೊಳ್ಳೋದಿಲ್ಲ, ಜನರಿಗಾಗಿ ಅವ್ರಿಗೆ ತೊಂದರೆ ಕೊಡದೆ ಆ ಟ್ಯಾಕ್ಸನ್ನು ನಾವು ಲೇವಿ ಮಾಡೋದಿಲ್ಲ ಅಂತ ಹೇಳಿ ಬರೀ ಕೇಂದ್ರ ಸರ್ಕಾರವನ್ನು ನಿಂದಿಸ್ತಾ ಇದ್ದರೆ ನಿಮಗೇನು ಸಿಗುತ್ತೆ? ಆ ಕಾರಣದಿಂದ ನಾನು ಈ ರಾಜ್ಯ ಸರ್ಕಾರದಲ್ಲಿ ಈಗೇನೋ ಅಧಿಕಾರ ಹಸ್ತಾಂತರಗಳು ಆಗ್ತಾ ಇದೆ, ಮುಂದೆ ಬರ್ತಕ್ಕಂಥವರಾದರೂ ಕೂಡ ಇದರ ಬಗ್ಗೆ ಚಿಂತೆ ಮಾಡಬೇಕು. ನಾನು ಮೊದಲು ಹೇಳಿದ್ದೇನೆ, ಅಧಿಕಾರ ಹಸ್ತಾಂತರದಿಂದ ಭ್ರಷ್ಟಾಚಾರ ಹೋಗೋದಿಲ್ಲ, ನಾಯಕತ್ವ ಬದಲಾವಣೆಯಿಂದ ವ್ಯವಸ್ಥೆ ಬದಲಾಗೋದಿಲ್ಲ. ಏನಿದೆಯೋ ಇನ್ನಷ್ಟು ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಆದ್ದರಿಂದ ಇದು ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ ಇದೆ. ಜನವಿರೋಧಿ ಸರ್ಕಾರ ಇರೋದರಿಂದ ಆದಷ್ಟು ಬೇಗ ಗೊಂದಲಗಳು ಸೃಷ್ಟಿಯಾಗ್ತವೆ.
ಯಾವುದೇ ವ್ಯವಸ್ಥೆ ಈಗ ಬರ್ತಕ್ಕಂಥ ಹೊಸ ವ್ಯವಸ್ಥೆ 1 ವರ್ಷವೂ ಕೂಡ ಇರ್ತದೆ ಅಂತ ಅನಿಸೋದಿಲ್ಲ. ಆ ಕಾರಣದಿಂದ ಜನ ಇವತ್ತು ಸಜ್ಜಾಗಬೇಕಾಗಿದೆ. ಈ ಸರ್ಕಾರವನ್ನು ಕಿತ್ತೊಗೆಯಬೇಕು, ಒಂದು ಉತ್ತಮ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಜನರ ಮನಸ್ಸಿನಲ್ಲಿ ಇದೆ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಈಗ ತನ್ನ ಕಾರ್ಯೋನ್ಮುಖವಾಗಿ ಇಡೀ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಬಲಗೊಂಡಿದೆ. ಮತ್ತಷ್ಟು ಸಂಘಟನಾತ್ಮಕವಾಗಿ ನಾವು ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ.